ಶೂಲಹಲಾನಿ ಶಂಖಮುಸಲೆ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈರ್ದಧತೀಂ ಘನಾಂತ ವಿಲಸಚ್ಛೀತಾಂ ಶುತುಲ್ಯ ಪ್ರಭಾಂ ಗೌರಿ ದೇಹ ಸಮುದ್ಭವಾಂ ತ್ರಿಜಗತಾಮಾಧಾರಭೂತಾಂ ಮಹಾ ಪೂರ್ವಾಮತ್ರ ಸರಸ್ವತೀಮನುಭಜೆ ಶುಂಭಾದಿ ದೈತ್ಯಾರ್ದಿನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿಕರ ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಹಲವಾರು ಬದಲಾವಣೆಗಳನ್ನು ನಾವು ಕಾಣಬಹುದು. ಏನು ಕಾಣಬಹುದು? ಮಿಥುನ ರಾಶಿಯಲ್ಲೇ ಕುಜ ಇರುವಂತಹದ್ದು, 12ನೇ ಮನೆಯಲ್ಲಿ ಗುರು, ಭಾಗ್ಯದಲ್ಲಿ ಶನಿ, ದಶಮದಲ್ಲಿ ಅಂದರೆ 10ನೇ ಮನೆಯಲ್ಲಿ ರಾಹು, ಚತುರ್ಥ ಸುಖಸ್ಥಾನದಲ್ಲಿ ಕೇತು, ಹಾಗೆ ಪಂಚಮದಲ್ಲಿ ರವಿ ಮತ್ತು ಬುಧ ಸಂಯೋಗ, ಶುಕ್ರ ವಿಶೇಷವಾಗಿ 6ನೇ ಮನೆಯಲ್ಲಿ ಇರತಕ್ಕಂಥದ್ದು. ಇಷ್ಟು ಬದಲಾವಣೆಗಳಿದೆ. ಹಾಗಾದರೆ ಈ ತಿಂಗಳ ಬದಲಾವಣೆ ಏನು? 10ನೇ ತಾರೀಕು, ಅಕ್ಟೋಬರ್ 10ನೇ ತಾರೀಕು ತುಲಾ ರಾಶಿಗೆ ಬುಧ ಪ್ರವೇಶ ಆಗ್ತಾರೆ. ಅಂದರೆ ಮಿಥುನ ರಾಶಿಗೆ ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಬರ್ತಾರೆ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧ. ಹಾಗೆ ಶುಕ್ರ 6ನೇ ಮನೆಗೆ ಹೋಗ್ತಾರೆ. 5ನೇ ಮನೆಯಿಂದ 6ನೇ ಮನೆಗೆ ಶುಕ್ರನ ಪ್ರವೇಶವಾಗುತ್ತೆ. ಹಾಗೆ ರವಿ ತುಲಾ ರಾಶಿಗೆ ಪ್ರವೇಶವಾಗ್ತಾರೆ. ಅಂದರೆ ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಬರ್ತಾರೆ 17ನೇ ತಾರೀಕು. ಇನ್ನು ಕುಜ 20ನೇ ತಾರೀಕು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ, ಕರ್ಕಾಟಕ ರಾಶಿಗೆ. ಇದು ಬದಲಾವಣೆಗಳಾದರೆ ವಿಶೇಷವಾಗಿ ಈ ಅಕ್ಟೋಬರ್ ತಿಂಗಳನ್ನು ನಾವು ನವರಾತ್ರಿ ಮಾಸ ಅಂತ ಹೇಳ್ತೀವಿ, ದೇವಿ ನವರಾತ್ರಿ ಅಂತ ಹೇಳ್ತೀವಿ, ವೈಭವ ನವರಾತ್ರಿ ಅಂತ ಹೇಳ್ತೀವಿ, ಹಾಗೆ ಶರನ್ನವರಾತ್ರಿ ಅಂತ ಕೂಡ ಕರಿತೀವಿ. ಹಾಗಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ಕೂಡ ನವರಾತ್ರಿ ಹಬ್ಬದ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರಿ, ಹಾಗಾದರೆ ಮಿಥುನ ರಾಶಿಯವ್ರಿಗೆ ಏನು ಒಳ್ಳೆ ಫಲ ಇದೆಯಾ ಕೆಟ್ಟ ಫಲ ಇದೆಯಾ ಅನ್ನುವಂಥದ್ದನ್ನು ನಾವು ನೋಡೋಣ. ರಾಶಿಯಿಂದ 12ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ನಿಮಗೆ ಮೊದಲು ಗುರುಬಲ ಇಲ್ಲ. ನಿಮಗೆ ಸಪ್ತಮ ಮತ್ತು ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಗುರು. 7ನೇ ಮನೆ ವಿವಾಹ ಸ್ಥಾನ, ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು ಮತ್ತು ಅಭಿವೃದ್ಧಿಯ ಸ್ಥಾನ ಅಂತ ಕೂಡ ಕರಿತೀವಿ ನಾವು ಸಪ್ತಮ ಭಾವವನ್ನು. ಆ ಭಾವ ನಿಮಗೆ ಚೆನ್ನಾಗಿಲ್ಲ, ಆ ಭಾವಾಧಿಪತಿ ಚೆನ್ನಾಗಿಲ್ಲ. ಹಾಗಾಗಿ ಈ ವಿವಾಹದ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಇತ್ಯಾದಿಗಳಾಗುವಂಥ ಸಾಧ್ಯತೆಗಳಿದೆ. ಆದರೆ ಅಕ್ಟೋಬರ್ 9ನೇ ತಾರೀಕು ಗುರು ವಕ್ರಿ ಆಗೋದ್ರಿಂದ, ವಕ್ರಿ ಗುರು ಹಿಂದಿನ ಮನೆಯನ್ನು ನೋಡೋದ್ರಿಂದ ಲಾಭ ಸ್ಥಾನದ ಫಲಗಳನ್ನು ನೀವು ಪಡಿತೀರಾ. ಅಂದರೆ ಅಕ್ಟೋಬರ್ 9ನೇ ತಾರೀಕಿನವರೆಗೂ ಚೆನ್ನಾಗಿರೋದಿಲ್ಲ ಮಿಥುನ ರಾಶಿಯವರಿಗೆ. ಅದಾದ ಮೇಲೆ ಮಿಥುನ ರಾಶಿಯವರಿಗೆ ತುಂಬ ಅದ್ಭುತವಾದಂಥ ಸಮಯ ಪ್ರಾರಂಭ ಆಗುತ್ತೆ. ಗುರು ಲಾಭ ಸ್ಥಾನದ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಲಾಭಗಳು, ವಿವಾಹ ಸಂಬಂಧಪಟ್ಟಂಥ ಬದಲಾವಣೆಗಳು, ಹುಡುಗ ಹುಡುಗಿ ಹುಡುಕ್ತಾ ಇದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥಿತಗಳು ಎಲ್ಲವೂ ತುಂಬ ಚೆನ್ನಾಗಿ ಆಗುವಂಥ ಎಲ್ಲ ಲಕ್ಷಣ ಸಾಧ್ಯತೆಗಳು ಕಾಣ್ತಾ ಇದೆ. ಇದ್ರ ಜೊತೆಗೆ ದಶಮಾಧಿಪತಿನೂ ಗುರುನೇ ಏಕಾದಶ ಭಾವದ ಫಲವನ್ನು ಕೊಡ್ತಾ ಇದ್ದಾನೆ ಅಂತಂದರೆ ಅಲ್ಲಿ ಏನಾಯಿತು? ನಿಮ್ಮ ವೃತ್ತಿಸ್ಥಾನ ಆಕ್ಟಿವೇಟ್ ಆಯಿತು. ಅಂದರೆ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಇದ್ದಂಥ ಸಮಸ್ಯೆಗಳು ಅನ್ನುವಂಥದ್ದು ದೂರವಾಯಿತು. ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಜೊತೆಗೆ ನೂತನ ಉದ್ಯೋಗವನ್ನು ಹುಡುಕುತ್ತಾ ಇದ್ದರೂ ಕೂಡ ನಿಮಗೆ ಅನುಕೂಲಗಳು ಪ್ರಾಪ್ತಿಯಾಗುವಂಥ ಎಲ್ಲ ಲಕ್ಷಣಗಳು ಮಿಥುನ ರಾಶಿಯವರಿಗೆ ಈ ತಿಂಗಳು ಕಾಯ್ತಾ ಇದೆ. ದಶಮಾಧಿಪತಿ ಹಾಗೂ ಸಪ್ತಮಾಧಿಪತಿ ವಕ್ರಿಯಾಗಿ ಲಾಭಸ್ಥಾನದ ಅಥವಾ ಲಾಭಭಾವದ ಫಲವನ್ನು ಕೊಡ್ತಾ ಇರತಕ್ಕಂಥದ್ದು ಅಕ್ಟೋಬರ್ 9ನೇ ತಾರೀಕು ನಂತರ ಮಿಥುನ ರಾಶಿಯವರಿಗೆ ಒಳ್ಳೆಯ ಸುದ್ದಿ. ಯಾವುದೇ ಗುರು ಶಾಂತಿ ಅಥವಾ ಪರಿಹಾರಗಳು ಅವಶ್ಯಕತೆ ಇಲ್ಲ. ಇನ್ನು ರಾಶಿಯಿಂದ ತೃತೀಯ ಭಾವಾಧಿಪತಿ ಆಗಿರತಕ್ಕಂಥ ಸೂರ್ಯ 17ನೇ ತಾರೀಕುವರೆಗೂ ತುಂಬ ಚೆನ್ನಾಗಿರ್ತಾನೆ. 17ನೇ ತಾರೀಕು ತನ್ನ ನೀಚ ಸ್ಥಾನ ಡೆಬಿಲೇಟೆಡ್ ಪೊಸಿಷನ್ಗೆ ಬರ್ತಾರೆ. ಹಾಗಾಗಿ ಸೂರ್ಯ ಸ್ವಲ್ಪ ವೀಕ್ ಆಗ್ತಾರೆ, ತಮ್ಮ ಬಲವನ್ನು ಕಳ್ಕೊಳ್ತಾರೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಸೂರ್ಯ ಬಲ ಅನ್ನುವಂಥದ್ದು ಇರೋದಿಲ್ಲ. ಸ್ವಲ್ಪ ಧೈರ್ಯ ಕಡಿಮೆ ಆಗುತ್ತೆ, ಧೈರ್ಯ, ಶೌರ್ಯ, ಸ್ಪೀಡ್ ಕಡಿಮೆ ಆಗುತ್ತೆ ನಿಮ್ಮಲ್ಲಿ. ಒಂದು ಸ್ವಲ್ಪ ಕುಂಠಿತವಾಗಿರತಕ್ಕಂಥ ರೀಚಿಂಗ್ ಗೋಲ್ ಅಂತ ಹೇಳ್ತೀವಿ, ಅಂದರೆ ಸ್ಲೋ ರೀಚಿಂಗ್ ಗೋಲ್ ಅಂತ ಹೇಳ್ತೀವಿ. ಗೋಲ್ ರೀಚ್ ಆಗುತ್ತೆ. ಈಗ ನೀವು 10ನೇ ತಾರೀಕು ಗೋಲ್ ರೀಚ್ ಮಾಡಬೇಕು ಅಂದ್ಕೊಂಡಿರ್ತೀರ ಅಕ್ಟೋಬರ್ 10, ಆದರೆ ಅಕ್ಟೋಬರ್ 25-30ಕ್ಕೂ ರೀಚ್ ಆಗುತ್ತೆ. ಅಂದರೆ ಕುಂಠಿತ, ಸ್ಲೋ ಆಗಿ ಗೋಲನ್ನು ರೀಚ್ ಮಾಡ್ತೀರಾ. ಗೋಲನ್ನಂತೂ ಖಂಡಿತ ರೀಚ್ ಮಾಡ್ತೀರಾ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತೀವಿ. ಆರೋಗ್ಯ ಯಾರ ಅಧಿಪತಿ, ಯಾರು ಆರೋಗ್ಯಕ್ಕೆ ಅಧಿಪತಿ ಅಂದರೆ ಅದು ಸೂರ್ಯ. ಭಾಸ್ಕರನು ಆರೋಗ್ಯಕ್ಕೆ ಅಧಿಪತಿ. ಆಗಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಅದರಲ್ಲೂ ಎಸ್ಪೆಷಲಿ ಸ್ಕಿನ್ ರಿಲೇಟೆಡ್ಡು, ಐ ರಿಲೇಟೆಡ್ಡು, ಹಾರ್ಟ್ ರಿಲೇಟೆಡ್ಡು ಇದೆಲ್ಲ ಸೂರ್ಯನೇ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಉತ್ತಮ.
ರಾಶಿಯಿಂದ ಚತುರ್ಥ ಭಾವ ಹಾಗೂ ರಾಶ್ಯಾಧಿಪತಿ ಆಗಿರತಕ್ಕಂಥ ಬುಧ ಪ್ರಸ್ತುತ ನಿಮ್ಮ ರಾಶಿಯಲ್ಲೇ ಇದ್ದಾರೆ. 10ನೇ ತಾರೀಕು ಬುಧ ಪಂಚಮಕ್ಕೆ ಹೋಗ್ತಾರೆ. ಬುಧ ಚತುರ್ಥ ಭಾವದಲ್ಲಿದ್ದಾಗಲೂ ಶುಭ ಫಲವೇ, ಪಂಚಮ ಭಾವಕ್ಕೆ ಮಿತ್ರನ ಮನೆಗೆ ಹೋದ್ರು ಕೂಡ ಶುಕ್ರನ ಮನೆಗೆ ಹೋದ್ರು ಶುಭ ಫಲವೇ. ಹಾಗಾಗಿ ಶರೀರ ಬಲ ಆಗುತ್ತೆ, ಸುಖ ವೃದ್ಧಿ ಆಗುತ್ತೆ, ತಾಯಿಯ ಆಶೀರ್ವಾದ ಸಿಗುತ್ತೆ. ಮೇಲಾಗಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಗೌರವ ಸಿಗುತ್ತೆ. ವಿದೇಶಿ ಪ್ರಯಾಣ, ವಿದೇಶಿ ವಿದ್ಯೆ, ವಿದೇಶಿ ಉದ್ಯೋಗ, ವಿದೇಶಿ ಬಿಸ್ನೆಸ್ಸು, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಸು, ಈ ಥರ ವಿದೇಶಕ್ಕೆ ಸಂಬಂಧಪಟ್ಟಂಥ ನಂಟನ್ನು ಇಟ್ಕೊಂಡಿರ್ತಕ್ಕಂಥವ್ರು ತುಂಬ ಚೆನ್ನಾಗಿರುತ್ತೆ. ಲ್ಯಾಂಗ್ವೇಜಸ್ ಅಭ್ಯಾಸ ಮಾಡುವಂಥವ್ರಿಗೆ, ಯಾರಾದರೂ ಚೈನೀಸು, ಜಾಪನೀಸು ಅಥವಾ ಜರ್ಮನ್ನು, ಫ್ರೆಂಚು, ಈ ಥರ ಇಂಗ್ಲೀಷು, ಈ ಥರದ್ದು ಯಾವುದಾದ್ರೂ ಅಭ್ಯಾಸವನ್ನು ಮಾಡ್ತಾ ಇದ್ದರೆ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಆಪರ್ಚುನಿಟಿ. ಈ ತಿಂಗಳು ನೀವೇನಾದರೂ ಸ್ವಲ್ಪ ದೊಡ್ಡ ಮಟ್ಟದ ಪ್ರಯತ್ನ ಪಟ್ಟರೆ ಆ ಪ್ರಯತ್ನ ವಿಫಲ ಆಗಲ್ಲ, ಸಫಲ ಆಗುತ್ತೆ. ಅದರ ಪ್ರಯತ್ನ ಮಾತ್ರ ತುಂಬ ಬಲಿಷ್ಠವಾಗಿರಬೇಕಷ್ಟೇ ನೋಡಿ. ಅದು ಕೂಡ ನಿಮಗೆ ಮೇಜರ್ ಪ್ಲಸ್ ಪಾಯಿಂಟ್ ಕಾಣ್ತಾ ಇದೆಯಾ. ಸಮುದ್ರದಲ್ಲಿ ಅಥವಾ ನೀರಿಗೆ ಸಂಬಂಧಪಟ್ಟಂಥ ವ್ಯಾಪಾರ, ನೀರಿಗೆ ಸಂಬಂಧಪಟ್ಟಂಥ ಉದ್ಯೋಗ, ಸಮುದ್ರದ ಶಿಪ್ಪಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಈ ಹಡಗುಗಳ ಸಂಬಂಧಪಟ್ಟಂಥ ಇಂಜಿನಿಯರ್ಸ್ ಆಗ್ಬೋದು, ಅದರ ಸಂಬಂಧಪಟ್ಟಂಥ ಶೆಫು, ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಒಳ್ಳೆಯ ಫಲವನ್ನು ನಾವು ಕಾಣ್ತಾ ಬಯಸ್ಬೋದು ಈ ಸಮಯದಲ್ಲಿ. ಯಾವುದು ನೆಗೆಟಿವಿಟಿ ಯಾವುದು ಕಾಣ್ತಾ ಇಲ್ಲ ಹೆಚ್ಚಾಗಿ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇದರಲ್ಲೂ ಸಹ ಇಲ್ಲ. ಇನ್ನು ನೋಡಿ, ರಾಶಿಯಿಂದ ಪಂಚಮ ಭಾವ ಹಾಗೂ ದ್ವಾದಶ ಭಾವ 12 ಮತ್ತು 5ನೇ ಮನೆ ಅಧಿಪತಿ ಅಂತ ಶುಕ್ರ 10ನೇ ತಾರೀಕು 12ನೇ ತಾರೀಕಿನವರೆಗೂ ಚೆನ್ನಾಗಿರ್ತಾರೆ. 12ನೇ ತಾರೀಕು ನಂತರ ಶತ್ರುವಿನ ಮನೆಗೆ 6ನೇ ಮನೆಗೆ ಹೋಗೋದ್ರಿಂದ ಸ್ವಲ್ಪ ಸ್ತ್ರೀಯರಿಗೆ ಒಂದು ಚೂರು ಅಗೌರವ ಜಾಸ್ತಿ ಆಗುವ ಸಾಧ್ಯತೆ, ಸ್ವಲ್ಪ ವ್ಯಾಲ್ಯೂಸ್ ಕಡಿಮೆ ಆಗುವಂಥ ಸಾಧ್ಯತೆ, ಸ್ವಲ್ಪ ಸ್ತ್ರೀಯರು ಹುಷಾರಾಗಿರಿ ಮೋಸ ಹೋಗುವಂಥ ಸಾಧ್ಯತೆ, ಮತ್ತು ಹೆಚ್ಚು ಅಲಂಕಾರ ಇತ್ಯಾದಿಗಳನ್ನು ಮಾಡಿಕೊಂಡು ಮುಖವನ್ನು ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆಂತಂದರೆ 6ನೇ ಮನೆಗೆ ಹೋದರೆ ಸ್ವಲ್ಪ ರೋಗಗಳು ಉತ್ಪತ್ತಿ ಆಗುವಂಥ ಜಾಸ್ತಿ. ಶ್ರೀಮಂತರ ರೋಗ ಅಂತೀವಿ. ಶ್ರೀಮಂತರ ರೋಗ ಅಂತಂದರೆ ಅದನ್ನೇ ನಾವು ಡಯಾಬಿಟಿಕ್ಕು, ಶುಗರು, ಕೊಲೆಸ್ಟ್ರಾಲ್ ಇಶ್ಯೂಸು ಅಥವಾ ಸ್ಕಿನ್ ರಿಲೇಟೆಡ್ ಇಶ್ಯೂಸು, ಕಳೆ ಕಮ್ಮಿ ಆಗೋದು, ಕಳೆ ಕುಂದೋದು, ಡಾರ್ಕ್ ಸರ್ಕಲ್ ಹೆಚ್ಚಾಗೋದು, ಈ ಥರದ್ದೆಲ್ಲ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ನ್ಯಾಚುರಲ್ ಬ್ಯೂಟಿಯನ್ನು ನೀವು ಕಾಪಾಡ್ಕೊಳ್ಳೋದು ಒಳ್ಳೆಯದು. ಅದಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಹೆಚ್ಚು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು, ಅಂದರೆ ಏನೋ ಅಂದವನ್ನು ಕಾಪಾಡಿಕೊಳ್ಳೋ ವಿಧಾನದಲ್ಲಿ. ರಾಶಿಯಿಂದ ಷಷ್ಠ ಮತ್ತು ಏಕಾದಶ ಭಾವಾಧಿಪತಿ ಆಗಿರತಕ್ಕಂಥ ಕುಜ ನಿಮ್ಮ ರಾಶಿಯಲ್ಲೇ 20ನೇ ತಾರೀಕುವರೆಗೂ ಇರ್ತಾರೆ. ಅದಾದ್ಮೇಲೆ ನೀಚ ಸ್ಥಾನಕ್ಕೆ ಬರ್ತಾರೆ. ಅಲ್ಲಿಗೆ ಕುಜನ ಫಲ ಅನ್ನುವಂಥದ್ದು ಇಲ್ಲ. ನಿಮ್ಮ ರಾಶಿಯಲ್ಲಿದ್ದರೂ ಕುಜದೋಷವೇ, ಮುಂದಿನ ರಾಶಿಗೆ ಹೋದರೂ ಕುಜದೋಷವೇ. ಹಾಗಾದರೆ ಕುಜದೋಷ ಅನ್ನುವಂಥದ್ದು ಈ ತಿಂಗಳು ನಿಮಗೆ ಯಥೇಚ್ಛವಾಗಿರುತ್ತೆ. 6ನೇ ಮನೆ ಅಧಿಪತಿನೂ ಅವರೇ. ಆದ್ದರಿಂದ ಸ್ವಲ್ಪ ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಒಂಚೂರು ಸಾಲಬಾಧೆ ಆಗುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ. ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು, ಜಾಗ್ರತೆ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಏನೇ ನೆಗೆಟಿವ್ ಇದ್ದರೂ ಅದನ್ನು ಪಾಸಿಟಿವ್ ಮಾಡ್ಕೊಳ್ಳೋದ್ರ ಕಡೆಗೆ ನೀವು ಹೋಗಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾಕಂದರೆ ವಿಶ್ವವನ್ನು ಗೆಲ್ಲುವಂಥ ಶಕ್ತಿ ನಿಮ್ಮಲ್ಲಿದೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಹಿರಿಯರನ್ನು ಕನ್ಸಲ್ಟ್ ಮಾಡಿ ಅಥವಾ ಅನುಭವಸ್ಥರನ್ನು ಕನ್ಸಲ್ಟ್ ಮಾಡಿ ಅದಾದಮೇಲೆ ಡಿಸಿಷನ್ಸ್ ತಗೊಳ್ಳೋದು ತುಂಬ ಒಳ್ಳೆಯದು. ಯಾವುದಕ್ಕೂ ಆತರಪಟ್ಟು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಆ ಬದಲಾವಣೆಗಳು ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಚಿಂತೆ ಮಾಡೋದು ಬೇಡ. ನೋಡಿ, ದ್ವಾದಶ ಭಾವದಲ್ಲಿ ದ್ವಾದಶ ಭಾವಾಧಿಪತಿಯಾದಂಥ ಶುಕ್ರ ಷಷ್ಠದಲ್ಲಿದ್ದಾಗ ಏನಾಗುತ್ತೆ ಅದನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಯಾಕೆ ನಾನು ನಿಮಗೆ ಇಷ್ಟು ಇನ್ಡೆಪ್ತಾಗಿ ನಾನು ಹೋಗ್ತೇನೆ ಅಂತಂದರೆ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ನಮ್ಮ ಜೀವನದಲ್ಲಿ ಒಳ್ಳೆಯದು. ಷಷ್ಠ ಭಾವ ಸ್ಥಿತ ಶುಕ್ರ ಫಲ ಏನು? ಅಭಿಮತೋ ನ ಭವೇತ್ ಪ್ರದಾಜನೆ ನನು ಮನೋಭವ ಹೀತನೂರನಭ ವಿಬಲತಾಕಲಿತ ಕಿಲ ಸಂಭವೆ ಭೃಗುಸುತೆ ರಿಗತೆ ರಿಭಯಾನ್ವಿತ ಅಂತ ಶ್ಲೋಕ. ಏನು ಹೇಳುತ್ತೆ? ಗೋಚಾರದಲ್ಲಿ ಶುಕ್ರನು ಷಷ್ಠಭಾವದಲ್ಲಿದ್ದರೆ ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕ ಖಿನ್ನತೆ ಆಗುವಂಥ ಸಾಧ್ಯತೆಗಳು. ಯಾಕಂದರೆ ಶುಕ್ರನನ್ನು ಸ್ತ್ರೀ ಅಂತ ಕರಿತೀವಿ, ವಿವಾಹ ಸ್ಥಾನ ಅಂತ ಹೇಳ್ತೀವಿ. ದೈಹಿಕವಾಗಿ ಸ್ವಲ್ಪ ದುರ್ಬಲ ಆಗುವಂಥ ಸಾಧ್ಯತೆಗಳು, ಶತ್ರು ಭಯ ಉತ್ಪತ್ತಿ ಆಗುವಂಥ ಸಾಧ್ಯತೆಗಳು, ಸ್ವಲ್ಪ ಪೀಡಿತನಾಗುವಂತಹ ಹೆಚ್ಚು ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಬೇಕಾಗತ್ತೆ. ನೀವು ಹೆಣ್ಮಕ್ಳು ಒಂದು ಸ್ವಲ್ಪ ಯೋಗ, ಮೆಡಿಟೇಷನು, ಧ್ಯಾನ ಇತ್ಯಾದಿಗಳನ್ನು ಮಾಡಿ ಅದರಿಂದ ಒಳ್ಳೆಯ ಫಲವನ್ನು ಕಾಣ್ಬೋದು. ಇನ್ನು 9ನೇ ಮನೆ ಶನಿ, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಒಂದು. ಎರಡನೇದೇನಂತಂದರೆ ಇದು ಅಷ್ಟಮಾಧಿಪತಿ ಕೂಡ ಶನಿನೇ ಆಗ್ತಾರೆ. ರಂಧ್ರಸ್ಥಾನ, ಅದೃಷ್ಟಸ್ಥಾನ, ಭಾಗ್ಯಸ್ಥಾನ, ಭಾಗ್ಯ ಪ್ರಭಾವ, ಗುರುಧರ್ಮ ಭಾಗ್ಯ ಅಂತ ಹೇಳ್ತೀವಿ. ಏನೇನು ಭಾಗ್ಯಗಳು ಹಾಗಾದರೆ? ಭಾಗ್ಯೇಶ ದೇವ ಸಚಿವೋ ಶುಭವರ್ಗ ಯಾತೋ ಭಾಗ್ಯೇ ಶುಭಗ್ರಯುತೆ ಸಮಪೈತಿ ಭಾಗ್ಯಂ. ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಏನು ಫಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಥರದ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಸರಿ, ಭಾಗ್ಯೇಶ ಏನಾಯಿತು? ಶನಿ.
ಶನಿ ಬಂದು ಜನ್ಮಕಾಲದಲ್ಲಿ ಹೇಗೆ ಇದ್ರೂ ಕೂಡ ಗೋಚಾರದಲ್ಲಿ ಭಾಗ್ಯದಲ್ಲಿದ್ದಾಗ ನವಮ ಭವನ ಸಂಸ್ಥೆ ಮಂದಗೆ ಅನ್ಯೈ ಅದೃಷ್ಟೇ ಭವತಿ ನರಪಯೋಗೆ ದೀಕ್ಷಿತ ಪಾರ್ಥಿವೇಂದ್ರ. ಬಹಳ ಸ್ಪಷ್ಟವಾಗಿ ಗ್ರಂಥ ಹೇಳುತ್ತೆ ಏನು, ಶನಿ ವೈರಾಗ್ಯಕಾರಕ, ಹಾಗಾಗಿ ಹೆಚ್ಚು ಧಾರ್ಮಿಕ ಮತ್ತು ಧರ್ಮಜ್ಞಾನವನ್ನು ಕೊಡ್ತಾನೆ, ತೀರ್ಥಯಾತ್ರೆಗಳಿಗೆ ಕಾರಣವಾಗ್ತಾನೆ. ಪಾಪಗ್ರಹರು ಎಷ್ಟೇ ಯುತಿ ಇದ್ರೂ ಕೂಡ ಶನಿ ನಿಮಗೆ ಬಲಿಷ್ಠವಾದ ಫಲವನ್ನು ಕೊಡ್ತಾನೆ. ಅಧರ್ಮ ಅನ್ನುವಂಥದ್ದು ದೂರವಾಗುತ್ತೆ, ಧರ್ಮ ಅನ್ನುವಂಥದ್ದು ವೃದ್ಧಿಕಾಗುತ್ತೆ, ನಾಸ್ತಿಕತೆ ದೂರವಾಗಿ ಆಸ್ತಿಕತೆ ಹೆಚ್ಚು ಆಗುತ್ತೆ, ಮನೋಭಾವನೆ ಬೆಳೆಯುತ್ತೆ. ಮತ್ತು ವಿಶೇಷವಾಗಿ ಸೋದರ ಸೋದರಿಯರ ಮಧ್ಯೆ ಇರತಕ್ಕಂಥ ಘರ್ಷಣೆಗಳು ದೂರ ಆಗುತ್ತೆ. ಯೋಗಕಾರಕನಾಗಿರ್ತಕ್ಕಂಥ ಭಾಗ್ಯದ ಶನಿ ಮಿಥುನ ರಾಶಿಯವರಿಗೆ ಕುಂಭ ಶನಿ ತುಂಬ ಉತ್ತಮವಾದ ಫಲ, ಮತ್ತು ಯೋಗಪ್ರದವಾಗಿರ್ತಾನೆ, ಆಯುಷ್ಯನ ವೃದ್ಧಿ ಮಾಡಿ ಕಂಕಣ ಭಾಗ್ಯವನ್ನು ನಿಮಗೆ ಕೊಡ್ತಾನೆ, ಬಾಧಕ ಸ್ಥಾನವನ್ನು ದೂರ ಮಾಡ್ತಾನೆ, ಭಾಗ್ಯದೊಂದಿಗೆ ನಿಮಗೆ ಒಳ್ಳೆ ಚಿಂತನೆ ಅಭಿವೃದ್ಧಿ ಆಗುತ್ತೆ. ಮತ್ತು ತಂದೆಗೆ ಒಂದು ಒಳ್ಳೆ ಆಸೆ ಸಂತೋಷ ನೀವು ನಿರೀಕ್ಷೆ ಪಡ್ಬೋದು. ತೀವ್ರ ಸ್ವರೂಪವಾದಂಥ ಆಪತ್ತುಗಳನ್ನು ದೂರ ಮಾಡಿ, ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂದಲೆಳೆಯಲ್ಲಿ ದೂರ ಮಾಡಿ ನಿಮಗೆ ಒಳ್ಳೆ ಉತ್ಪತ್ತಿಯಾದಂಥ ಶುಭ ಫಲಗಳನ್ನು ಕೊಡ್ತಾನೆ. ಮನಸ್ತಾಪಗಳು ದೂರವಾಗುತ್ತೆ, ಮತ್ತು ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಮತ್ತು ವಿಶೇಷವಾಗಿ ಭಾಗ್ಯಗಳು ನಿಮಗೆ ಹುಡುಕೊಂಡು ಬರುತ್ತೆ. ಆಮೇಲೆ ನಿಮ್ಮಿಂದ ದೂರವಾಗಿರ್ತಕ್ಕಂಥ ವಸ್ತುಗಳು ನಿಮಗೆ ಬಂದು ಸೇರುತ್ತೆ. ವ್ಯಾಪಾರದಲ್ಲಿ ವೃದ್ಧಿ ಇರುತ್ತೆ. ಹಾಲು ವ್ಯಾಪಾರಿಗಳಿಗೆ ಮತ್ತು ಹೈನುಗಾರಿಕೆ ಮಾಡುವಂಥವ್ರಿಗೆ, ರೈತರಿಗೆ ತುಂಬ ಚೆನ್ನಾಗಿರುತ್ತೆ. ಲಾಟರಿ ಟಿಕೆಟು, ಜೂಜು ಇತ್ಯಾದಿ ಆಡುವಂಥವ್ರಿಗೆ ಕೂಡ ಈ ತಿಂಗಳು ಚೆನ್ನಾಗಿರ್ತಕ್ಕಂಥ, ನೀವು ಆಡ್ಕೊಂಡು ಕೂತ್ಕೋಬೇಡಿ, ಗುರುಗಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಷೇರು ವ್ಯವಹಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಆರ್ಥಿಕವಾಗಿ ಸ್ವಲ್ಪ ಅಭಿವೃದ್ಧಿ ಆಗ್ತೀರಾ. ಭಾಷೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೀರಾ. ವಿಧರ್ಮೀಯರು ವಿದೇಶಿಯರಿಗೆ ಹೆಚ್ಚು ಗೌರವ ಕೊಡ್ತೀರಾ. ಮತ್ತು ವಿಶೇಷವಾಗಿ ಮುಖ್ಯ ಗುಣ ಏನಪ್ಪ ಅಂದರೆ ಸಂಪ್ರದಾಯ, ಅದೆಲ್ಲವೂ ಕೂಡ ನಿಮಗೆ ಲಾಭ ಪ್ರಾಪ್ತಿ ಆಗುತ್ತೆ. ಒಂದು ಹಂತಕ್ಕೆ ರಾಸಾಯನಿಕ ವಸ್ತುಗಳನ್ನು ಉತ್ಪತ್ತಿ ಮಾಡುವಂಥದ್ದು, ಪ್ಲಾಸ್ಟಿಕ್ ಕೆಲಸ ಮಾಡುವಂಥದ್ದು, ಚರ್ಮದ ಉದ್ಯೋಗ ಮಾಡುವಂಥವ್ರು, ರಫ್ತು ವ್ಯಾಪಾರ ಮಾಡುವಂಥವ್ರಿಗೆ ಭಾಗ್ಯ ಪ್ರಾಪ್ತಿ. ಸಂತಾನಕ್ಕೆ ಮಾತ್ರ ಸ್ವಲ್ಪ ವಿಳಂಬ ಕಾಣುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಜೊತೆಗೆ ಬ್ರಹ್ಮಜ್ಞಾನಿ ಹೆಚ್ಚು, ಅಂದರೆ ಬ್ರಹ್ಮಜ್ಞಾನ ಅಂದರೆ ಭಗವಂತನ ಜ್ಞಾನ ಹೆಚ್ಚಾಗುತ್ತೆ. ವಿಲಾಸಿಗಳು ಆಗ್ತೀರಾ, ಸ್ವಲ್ಪ ಹೆಚ್ಚು ಲೈಫನ್ನು ಎಂಜಾಯ್ ಮಾಡುವಂಥವ್ರು ಆಗ್ತೀರಾ. ದ್ವೇಷ ಅನ್ನುವಂಥದ್ದು ದೂರ ಆಗುತ್ತೆ. ಶುಭಗ್ರಹ ಸಂಯೋಗ ನಿಮಗೆ ಒಳ್ಳೆ ಸಂಪತ್ತನ್ನು ನೀಡುತ್ತೆ. ಓವರಾಲ್ ಹೇಳಿದಂತೆ ಭಾಗ್ಯ ಫಲಗಳು ಭಾಗ್ಯವನ್ನೇ ಕೊಡುತ್ತೆ. ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಶನಿ ಚೆನ್ನಾಗಿದ್ದಾರೆ, ಗುರು ವಕ್ರಿಯಾಗಿರತಕ್ಕಂಥ ಚೆನ್ನಾಗಿದೆ, ದಶಮದಲ್ಲಿ ರಾಹು ಒಳ್ಳೆಯದು, ಚತುರ್ಥದಲ್ಲಿ ಕೇತು ಒಳ್ಳೆಯದು, ಪಂಚಮದಲ್ಲಿರತಕ್ಕಂಥ ಬುಧ ಒಳ್ಳೆಯದು, ಸೂರ್ಯ ಮಾತ್ರ ನೀಚನಾಗಿದ್ದಾನೆ, ಶುಕ್ರ ಮಾತ್ರ ಶತ್ರುಸ್ಥಾನದಲ್ಲಿದ್ದಾನೆ, ಕುಜ ಶತ್ರುಸ್ಥಾನದಲ್ಲಿದ್ದಾನೆ. ಈ ಮೂರು ಗ್ರಹಗಳು ನೆಗೆಟಿವ್ ಆಗಿದೆ. ಹಾಗಾಗಿ ಶುಕ್ರನಿಗೆ ಸಂಬಂಧಪಟ್ಟ ಹಾಗೆ ಅಮ್ಮನವರನ್ನು ಆರಾಧನೆ ಮಾಡುವಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ ಸೂರ್ಯನಿಗೆ ಪ್ರಾರ್ಥನೆ ಮಾಡುವಂಥದ್ದು, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಒಳ್ಳೆಯದು. ಕುಜನಿಗೆ ಸಂಬಂಧಪಟ್ಟಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಜೇನುತುಪ್ಪವನ್ನು ಕೊಡುವಂಥದ್ದು ಭಾಳ ಒಳ್ಳೆಯದು. ಒಟ್ಟು ಒಂದು 4 ಮಂಗಳವಾರ ಬರುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಒಂದು 4 ಮಂಗಳವಾರ ಸಿಗುತ್ತೆ. 4 ಮಂಗಳವಾರವೂ ಕೂಡ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸಿಕ್ಕಲಿಲ್ಲ ಅಂತಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಾದರೂ ಕನಿಷ್ಠ ಪಕ್ಷ ನರಸಿಂಹಸ್ವಾಮಿ ದೇವಸ್ಥಾನದ ಮಂಗಳವಾರದ ದಿನ ಜೇನುತುಪ್ಪ ಕೊಡಿ. ಆಂಜನೇಯ ಸ್ವಾಮಿ ಆದರೆ ಶನಿವಾರದ ದಿನ ಜೇನುತುಪ್ಪ ಕೊಡಿ. 4 ವಾರ ಒಂದು 100 ml 200 ml ಜೇನುತುಪ್ಪವನ್ನು ತೊಗೊಂಡೋಗಿ ಕೊಡೋದ್ರಿಂದ ಅಭಿಷೇಕ ಮಾಡ್ತಾರೆ. ಆ ಸ್ವಾಮಿಗೆ ಶಾಂತತೆ ಆಗುತ್ತೆ. ಬರುವಂತಹ ಸಮಸ್ಯೆಗಳು ದೂರವಾಗಿ ಈ ಕುಜದೋಷದಿಂದ ಬರುವಂಥ ಉಗ್ರತ್ವವು ನಿವೃತ್ತಿಯಾಗಿ ಒಂಥರ ಸಂತೋಷ ಚಿತ್ತ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ಸಂದೇಹನೇ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ, ನೆಗೆಟಿವ್ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ. ನೆಗೆಟಿವ್ ಇದೆ, ಅದನ್ನು ಪಾಸಿಟಿವ್ ಮಾಡೋದಕ್ಕೆ 3 ಪರಿಹಾರ. ಒಂದು ಶುಕ್ರ ನೆಗೆಟಿವ್ ಇರೋದ್ರಿಂದ ಅಮ್ಮನವ್ರನ್ನ ಆರಾಧನೆ ಮಾಡಿ. ಇನ್ನೊಂದು ಸೂರ್ಯ ನೆಗೆಟಿವ್ ಇರೋದ್ರಿಂದ ಸೂರ್ಯನನ್ನು ಹೆಚ್ಚು ಪ್ರಾರ್ಥನೆ ಮಾಡಿ, ಸೂರ್ಯ ದರ್ಶನ ಮಾಡಿ, ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಅಂದವನ್ನು ಕಾಪಾಡ್ಕೊಳ್ಳಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಕುಜ ಚೆನ್ನಾಗಿಲ್ಲ, 20ನೇ ತಾರೀಕುವರೆಗೂ ರಾಶಿಯಲ್ಲೇ ಇರ್ತಾರೆ. 20ನೇ ತಾರೀಕು ಆದ್ಮೇಲೆ ನೀಚ ಸ್ಥಾನಕ್ಕೆ ಬರ್ತಾರೆ. ಈ ತಿಂಗಳು ಪೂರ್ತಿ ಕುಜ ಚೆನ್ನಾಗಿಲ್ಲದೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಒಂದು ಭೂಮಿ ಸಂಬಂಧಪಟ್ಟದ್ದು, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಇದರಲ್ಲಿ ಸ್ವಲ್ಪ ಹುಷಾರಾಗಿರಿ. ಜೊತೆಗೆ ನರಸಿಂಹಸ್ವಾಮಿ ಆರಾಧನೆ ಮಾಡಿ, ನರಸಿಂಹಸ್ವಾಮಿಗೆ ಜೇನುತುಪ್ಪ ಕೊಡಿ, ಅಥವಾ ಮಂಗಳವಾರ ಅಥವಾ ಶನಿವಾರದ ದಿನ ಆಂಜನೇಯ ಸ್ವಾಮಿಗೆ ಜೇನುತುಪ್ಪ ಕೊಡಿ. ಇಷ್ಟರಲ್ಲಿ ಯಾವ್ದನ್ನು ಮಾಡಿದ್ರೆ ಸಾಕು, ಇನ್ನೇನು ಭಯಪಡೋ ಅವಶ್ಯಕತೆ ಇಲ್ಲ. ಮಿಥುನ ರಾಶಿಯವರಿಗೆ ಶುಭ ಫಲ. ಮೇಲಾಗಿ ನೀವು ಹೇಳ್ತಾರೆ ಇದ್ರೆ ಗುರುಗಳೇ ಒಳ್ಳೇದು ಅಂತ ಹೇಳ್ತಾರೆ, ನಮ್ಗೆ ಯಾವುದು ಒಳ್ಳೇದೇ ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಮೂಲ ಜಾತಕ ಇದೆಯಲ್ಲ, ನಿಮ್ಮ ಹುಟ್ಟಿದಂಥ ಜಾತಕ ಇದೆಯಲ್ಲ, ಆ ಹುಟ್ಟಿದಂಥ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಜ್ಯೋತಿಷ್ಯರಿಗೆ ಒಮ್ಮೆ ತೋರಿಸಿ ಅದ್ರ ಬಗ್ಗೆ ಪರಿಹಾರಗಳು ಇತ್ಯಾದಿಗಳನ್ನೆಲ್ಲ ತಿಳ್ಕೊಂಡು ಏನೇನು ಪರಿಹಾರ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಪರಿಹಾರಗಳನ್ನು ಮಾಡಿಕೊಂಡು ಸಂತೋಷವಾಗಿ ಆನಂದವಾಗಿರಿ. ಈ ತಿಂಗಳು ನವರಾತ್ರಿ ಮಾಸ, ವಿಜಯದಶಮಿ ಮಾಸ ಖಂಡಿತ ನಿಮಗೆ ಒಳಿತನ್ನು ಭಗವತಿ ಮಾಡ್ತಾಳೆ ಅನ್ನುವಂಥದ್ದು ಸಂಪೂರ್ಣ ನನ್ನ ಒಂದು ನಂಬಿಕೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.